ಮುದ್ದು ವಿದ್ಯಾರ್ಥಿಗಳು 9ನೇ ತರಗತಿಯಲ್ಲಿ ಅಭ್ಯಾಸ 6.1ರಲ್ಲಿ ಎರಡನೇ ಪ್ರಶ್ನೆ ಚಿತ್ರವನ್ನು ಇಲ್ಲಿ ನೀಡಲಾಗಿದೆ. ಆ ನೀಡಿದ ಚಿತ್ರದ ಆಧಾರದ ಮೇಲಿನ ಪ್ರಶ್ನೆ ಚಿತ್ರ 6.14 ನಲ್ಲಿ XY ಮತ್ತು MN ನಂಬರ್ ಎನ್ನುವಂತ ಸರಳ ರೇಖೆ ಅಂತ ಅದರಲ್ಲಿ MY ಮತ್ತು XY ಮತ್ತು MA ನಂಬರ್ ಎನ್ನುವ ಎರಡು ಸರಳ ರೇಖೆಗಳು ಅವನ್ನೆಲ್ಲರಿ ಇಲ್ಲಿ ನೋಡ್ರಿ ಸುಮ್ XY ಮತ್ತು MN ಅಡ್ಡಿ ಏನವಂತಾರೆ ಸರಳ ರೇಖೆಗಳು ನಮಗೆ ಕೊಟ್ಟಾನ O ಬಿಂದು ಅದರಲ್ಲಿರುವಾಗ O ಬಿಂದುವಿನಲ್ಲಿ ಛೇದಿಸುತ್ತವೆ ಅಂತ ಕೊಟ್ಟ ಏನ್ ಕೊಟ್ಟಾನ ಅಷ್ಟಿರನಿ POY ಎಷ್ಟು ಡಿಗ್ರಿ ಅಂತ 90 ಡಿಗ್ರಿ ಅದ ಎಷ್ಟಂತೀರಿ 90 ಡಿಗ್ರಿ ಅದ ಗೊತ್ತಲ್ಲ 90 ಡಿಗ್ರಿ ಇದ್ದಾಗ ಮತ್ತು A ಅನುಪಾತ B ಸಮನಾಗಿದೆ 2:3 ಆದರೆ C ಬೆಲೆಯನ್ನು ಕಂಡು ಹಿಡ್ರಿ ಅಂತ ಏನಂತ ಈ C ಅದಲ್ಲ ಆ C ಬೆಲೆ ನಮಗೆ ಏನ್ ಮಾಡ್ಬೇಕ್ರಿ ಕಂಡುಹಿಡಿಬೇಕಿಲ್ಲ ರೀ ಫಸ್ಟಿಗೆ ಮಾಡಿದ್ರಿ ನಮ್ಮ ಅಂಕಿಗಳು ಏನ್ ಕೊಟ್ಟೇನ್ರಿ ಬೆಲೆ ಕೊಟ್ಟೇನಲ್ಲ ರೀ ನೋಡ್ರಿ ಹ್ಯಾಂಗ ಕಂಡುಹಿಡಿಬೇಕು ಪರಿಹಾರ ಏನ್ ಕೊಟ್ಟೇನ್ರಿ ಫಸ್ಟ್ ನಮಗ ಕೋನ POY ಎಷ್ಟು ಡಿಗ್ರಿ ಅಂತ ಕೊಟ್ಟೇನ್ರಿ 90 ಡಿಗ್ರಿ ಕೊಟ್ಟೇನಿಲ್ಲ ರೀ 90 ಡಿಗ್ರಿ ಅದನ್ನಿಲ್ಲ ರೀ ಯಾಕೆ ಅನ್ನೋದು ಲಂಬ ಕೋನ ಅದಲ್ಲ ರೀ ಅದ್ರ ಕಡೆಯಿಂದ ಏನೈತಿ ಇರ್ತೀರಿ 90 ಡಿಗ್ರಿ ಆಗಿರ್ತದೆ ಏನಿರ್ತದ 90 ಡಿಗ್ರಿ ಆಗಿರ್ತದೆ 100% ಇರ್ತದೆ 90 ಯಾಕೆ ಇರ್ತಂದ್ರೆ ಏನದ ಒಂದು ಲಂಬ ಕೋನ ಅದಲ್ಲ ರೀ ಅದ್ರ ಕಡೆ ಏನೈತಿರೋದು 90 ಡಿಗ್ರಿ ಐತಿ ಇನ್ನೊಂದೇನ್ ಕೊಟ್ಟೇನ್ರಿ A ಅನುಪಾತ B ಸಮನಾಗಿದೆ 2:3 ಎಷ್ಟದ ರೀ 3 ಅದಲ್ಲ ರೀ ಅದು ಯಾವ್ದ್ರ ಇಕ್ಕೋಬೇಕ್ರಿ ಅನುಪಾತ ಇದ್ದಿ ನಾವೀಗ ಭಿನ್ನ ರಾಶಿದ ಇಕ್ಕೋಬೇಕು ಭಿನ್ನ ರಾಶಿದ ಅಂದ್ರ ಈ ಮೊದಲನೇ ಪದ ಮತ್ತು ಎರಡನೇ ಪದ ಮೊದಲನೇ ಪದ ಎಲ್ಲಿ ಇಕ್ಕೋಬೇಕ್ರಿ ಅಂಶದ ಇಕ್ಕೋಬೇಕ್ರಿ ಸೆಕೆಂಡ್ ಪದ ಎಲ್ಲಿ ಇಕ್ಕೋಬೇಕ್ರಿ ಛೇದ ಇಕ್ಕೋಬೇಕು ಸಮನಾಗಿದೆ 2/3 ಗೊತ್ತಿದ್ದಲ್ಲ ಯಾಕೆ ಮೊದಲನೇ ಪದ ಬದಲಿ ಇಕ್ಕಬೇಕು ಅಂಶದ ಇಕ್ಕಬೇಕ್ರಿ ಎರಡನೇ ಪದದಲ್ಲಿ ಇಕ್ಕಬೇಕ್ರಿ ಛೇದದ ಇಕ್ಕಬೇಕು ಇಕ್ಕೊಂಡ ಮೇಲೆ ಏನ್ ಮಾಡ್ಬೇಕು ಗೊತ್ತದರಿ ಸಮನಾಗಿದೆ A ಸಮನಾಗಿದೆ B ಎಂಬ ಛೇದಕ ಅದಲ್ಲ ರೀ ఇక్కడ ಅಂಶದ ಹೋಗಿ ಏನೈತಿ ಗುಣಾಕಾರ ಐತಿ 2B/3 ಏನೈತಿ ನಮಗ A ವ್ಯಾಲ್ಯೂ ಏನೈತಿ ಸಿಗುತ್ರಿ ನಮಗೆ ಏನಿತ್ತು ಒಂದು A ವ್ಯಾಲ್ಯೂ ಎಂಬ ನಮಗೆ ಏನೈತಿ ಸಿಗುತ್ರಿ ಈಗ ಸಿಕ್ಕಿನ ನಮಗೆ ಯಾವ ಆಕೃತಿ ಕಂಡುಹಿಡದ ನೋಡ್ರಿ X Y ಕಿರಣ ಯಾವ್ದದ ರೀ O P ಕಿರಣ ಅದ ರೀ ನೋಡ್ರಿ ಒಂದು ಡೆಫಿನಿಷನ್ ನೋಡಿ OP ಕಿರಣವು ಅದ ಮೇಲೆ ನಿಂತಿದ್ರಿ XY ಅದ ಮೇಲೆ XY ಸರಳ ರೇಖೆಯ ಮೇಲೆ ನಿಂತಿದೆ ಆಯ್ತು ಕರೆಕ್ಟ್ ಅದಲ್ಲ ರೀ ನೋಡು OP ಎಂಬುದು ಏನದ ಒಂದು ಕಿರಣ ಅದ ಆ ಕಿರಣ ಎಂಬ ಅದ ಮೇಲೆ ನಿಂತದ್ರಿ XY ರೇಖೆ ಮೇಲೆ ನಿಂತದಲ್ಲ ರೀ ನಿಂತದ ಈಗ ನೋಡ್ರಿ POY ಎಂಬುದು ಎಷ್ಟು ಡಿಗ್ರಿ ಅಂತ 90 ಡಿಗ್ರಿ ಅದ ಅಲ್ಲೇ ಕೊಟ್ಟೇನಲ್ಲ ರೀ ನಮಗೆ ಯಾವ ಕೋನ ಕಂಡುಹಿಡಬೇಕೀಗ POX ಎಂಬ ನಮಗೆ ಏನ್ ಮಾಡ್ಬೇಕ್ರಿ ಈ ಡಿಗ್ರಿ ಎಂಬ ನಮಗೆ ಏನ್ ಮಾಡ್ಬೇಕ್ರಿ ಕಂಡುಹಿಡಬೇಕಿಲ್ಲ ರೀ ಸಮನಾಗಿದೆ ಕೋನ ನೋಡ್ POY ಪ್ಲಸ್ POX ಕೋನ POX ಸಮನಾಗಿದೆ 90 ಡಿಗ್ರಿ ಅದಲ್ಲ ರೀ ಯಾಕೆ 90 ಡಿಗ್ರಿ ಇಲ್ಲ ರೀ 180 ಡಿಗ್ರಿ ಯಾಕಂದ್ರೆ ಏನಂದ್ರೆ ಒಂದು ಸರಳ ಉಗಮ ಕೋನ ಅದರಿ ಏನಂದ್ರೆ ಸರಳ ಉಗಮ ಕೋನ ಅದರಿ ಅದು ಕಡೆ ಡಿಗ್ರಿ ಎಷ್ಟು ಇರ್ತೀರಿ 180 ಡಿಗ್ರಿ ಇರ್ತಿಲ್ಲ ರೀ ಈಗ ನೋಡಿ POY ವ್ಯಾಲ್ಯೂಸ್ ಕೊಟ್ಟೇನ್ರಿ ನಮಗ 90 ಡಿಗ್ರಿ ಕೊಟ್ಟೇನಲ್ಲ ರೀ ಅದಕ್ಕೆ ನಾವು ಏನು ಇಕ್ಕೋಬೇಕ್ರಿ 90 ಡಿಗ್ರಿ ಇಕ್ಕೋಬೇಕ್ರಿ POX ವ್ಯಾಲ್ಯೂ ಕೊಟ್ಟೇನೇನು ಕೊಟ್ಟಿಲ್ಲ ಅದು ಹ್ಯಾಂಗ ಅದ ಹಿಂಗೆ ಇಕ್ಕೋಬೇಕಿಲ್ಲ ರೀ ಇಕ್ಕೊಮೇಲೆ ಸಮನಾಗಿದೆ 180 ಇಲ್ಲಿ ಏನಾಗಿದೆ ಗೊತ್ತಾರೆ ಸಮನಾಗಿದೆ POX ಸಮನಾಗಿದೆ 90 ಸಮನಾಗಿದೆ ಚಿನ್ನಿಕ ಧಾಟ್ ಹೋಗ್ಬೇಕಂದ್ರೆ ಏನೈತ್ರಿ ಪ್ಲಸ್ ಇದೆ ಏನಾಯ್ತದು ಮೈನಸ್ ಆಯ್ತದಲ್ಲ ರೀ ಮೈನಸ್ 90 ಡಿಗ್ರಿ 180ದಾಗ 90 ಡಿಗ್ರಿ ಇರ್ತದೆ ಎಷ್ಟು ಉಳಿತದ್ರಿ 90 ಡಿಗ್ರಿ ಉಳಿತ್ರಿ ಯಾವ ಕೋನ ಉಳಿತ್ರಿ POX ಅಂದ್ರೆ ಎಷ್ಟು ಡಿಗ್ರಿ ಉಳಿತ್ರಿ 90 ಡಿಗ್ರಿನೇ ಉಳಿತಿಲ್ಲ ರೀ 90 ಡಿಗ್ರಿ ಉಳಿದಾಗ ನೆಕ್ಸ್ಟ್ ಕೋನ ಕಂಡುಹಿಡಿಬೇಕ್ರಿ ನೋಡಿ ನೆಕ್ಸ್ಟ್ ನಾವು ಒಂದು ಚಿತ್ರ ಹಾಕೋತ ನೋಡ್ರಿ ಇಲ್ಲಿ
ಇಲ್ಲಿ ಹಾಕೋತ ನೋಡ್ರಿ. ಈಗ ಯಾವ ಕೋನ ಕಂಡು ಹಿಡ್ಬೇಕಂದ್ರೆ ನೋಡ್ರಿ ಅದರಲ್ಲಿ ಎಕ್ಸ್ ಓ ಪಿ ಕೋನ ಏನ್ ಮಾಡ್ಬೇಕ್ರಿ ಕಂಡಿಡೋದಲ್ಲ ರೀ. ಅದು ಏನ್ ಡಿಗ್ರಿ ಇಡ್ತೀರಿ 90 ಡಿಗ್ರಿ ನಮಗೆ ಈಗ ಸಿಕ್ಕಿದಿಲ್ಲ ರೀ. ಪಿ ಓ ಎಕ್ಸ್ ಅನ್ನೋದು ಸಿಕ್ಕಿದ್ರೆ 90 ಡಿಗ್ರಿ ಅಂತ ಇವನೇ ಕೊಟ್ಟಲ್ಲ. 90 ಡಿಗ್ರಿ ಕೊಟ್ಟಾಗ ಏನಾಗುತ್ತೆ ನಮ್ಮ ಒಳಗೊಂದು ಛೇದಿಸಿ ಎಮ್ಮೆ ನಂಬರ್ ರೇಖೆ ಒಂದು ಛೇದಿಸೋಗಿದಲ್ಲ ರೀ. ಆ ಛೇದಿಸೋಗಿ ರೇಖೆ ನಮಗೆ ಏನ್ ಕೊಟ್ಟೆ ಅದು ಒಂದು ಕಿರಣ ಉಂಟಾಗುತ್ತದೆ. ಯಾವ ಕಿರಣ ಉಂಟಾಗುತ್ತದೆ? ಓ ಎಂ ಎಂಬುದು ಏನಿರುತ್ತದೆ ಒಂದು ಕಿರಣ ಸಿಕ್ಕಿದಿಲ್ಲ ರೀ. ಆ ಪಿ ಓ ಎಂ ಎಂಬ ಕೋನ ಏನ್ ಕೊಟ್ಟೇನ್ರಿ? ಏನ್ ಕೊಟ್ಟೆನ? ಎಂ ಓ ಎಕ್ಸ್ ಕೋನ ಎಷ್ಟು ಕೊಟ್ಟೇನ್ರಿ? ಬಿ ಏನ್ ಕೊಟ್ಟೇನಲ್ಲ ರೀ. ಕೊಟ್ಟೇನ್ರಿ ಕ್ವಶನ್ ಗೆ ಕೊಟ್ಟೆನ ನೇಮ್ ಮಾಡೋದು ಹೊಡ್ಕೊಂಡಿದ್ದಾರೆ ತಿಳ್ಕೋಣ ಗೊತ್ತಲ್ಲ. ಪಿ ಓ ಎಂ ಕೋನ ಎಷ್ಟದ? ಎ ಅದ. ಎಂ ಓ ಎಕ್ಸ್ ಕೋನ ಎಷ್ಟದ? ಬಿ ಅದ ರೀ. ಬಿ ಅದಲ್ಲ ರೀ. ನೋಡ್ರಿ ಕೋನ ಪಿ ಓ ಎಕ್ಸ್ ಸಮನಾಗಿದೆ 90 ಡಿಗ್ರಿ. ಅದೆಲ್ಲ ಪಿ ಓ ಎಕ್ಸ್ ನಂಬ ಕೋನ ಆಗುತ್ತೆ ಅಥವಾ ನಮಗೆ ಪಿ ಓ ಎಕ್ಸ್ ಎಕ್ಸ್ ಇರುತ್ತದೆ 90 ಡಿಗ್ರಿ ಬಂದಿರಲ್ಲ ರೀ. ಬಂದಾಗ ಅಲ್ಲಿ ಎರಡು ಕೋನಗಳು ಉಂಟಾಗುತ್ತೆ. ಪಿ ಓ ಎಕ್ಸ್ ದಾಗ ಎಷ್ಟು ಕೋನ ಉಂಟಾಗುತ್ತೆ ರೀ? ಎರಡು ಕೋನಗಳು ಉಂಟಾಗುತ್ತೆ. ಯಾವ್ಯಾವ ಕೋನಗಳು ಉಂಟಾಗುತ್ತೆ ನೋಡ್ರಿ. ಪಿ ಓ ಎಂ ಪ್ಲಸ್ ಎಂ ಓ ಎಕ್ಸ್ ಕೋನ ಸಮನಾಗಿದೆ ಎಷ್ಟದಂತ 90 ಡಿಗ್ರಿ ಅದ. ಅದಲ್ಲ ರೀ ಪಿ ಓ ಎಂ ಕೋನ ಯಾವ್ದನ್ನ ಸೂಚಿಸ್ರಿ? ಎನ್ ಸೂಚಿಸ್ರಿ. ಎಂ ಓ ಎಕ್ಸ್ ಕೋನ ಯಾವ್ದನ್ನ ಸೂಚಿಸ್ರಿ? ಬಿ ಏನ್ ಸೂಚಿಸ್ರಿ? ಸಮನಾಗಿದೆ 90 ಡಿಗ್ರಿ. ಎ ವ್ಯಾಲ್ಯೂ ನಾವು ಫಸ್ಟ್ ಗೆ ಸಿಕ್ಕಿದಿಲ್ಲ ರೀ. ಎ ಸಿಕ್ಕಿದ್ರಿ ಸಮನಾಗಿದೆ 2b ಭಾಗಿಲೆ ಬಿ ಪ್ಲಸ್ ಬಿ ಸಮನಾಗಿದೆ 90 ಡಿಗ್ರಿ. ಆಯ್ತಲ್ಲ ರೀ. ಇಲ್ಲಿ ನೋಡ್ರಿ ಇಲ್ಲಿ ಛೇದದಾಗ ಏನ್ ಬಿ ನೋಡ್ರಿ ಇಡ್ತೀರಿ 1 ನಂಬರ್ ಇರ್ತಲ್ಲ ರೀ. ಇಲ್ಲಿ ಬಿ 2b ಪ್ಲಸ್ ಬಿ ಅದ. ಇಲ್ಲಿ ಏನವ ರೀ? ಚರಾಕ್ಷರಗಳು ಸಮವಲ್ಲ ರೀ. ಚರಾಕ್ಷರಗಳು ಸಮ ಇದ್ರೆ ನಾವು ಏನ್ ಮಾಡ್ಕೋಬಹುದು? ಇಲ್ಲಿ ಕುಡ್ಸ್ಕೋಬಹುದಿಲ್ಲ ರೀ. ಕುಡ್ಸ್ಕೋಬೇಕಂದ್ರೆ ಫಸ್ಟ್ ನಾವು ಏನ್ ನೋಡ್ಕೋಬೇಕ್ರಿ? ಛೇದಗಳು ಏನ್ ಇರ್ಬೇಕು? ನಮ್ದು ಸಮ ಇರ್ಬೇಕ್ರಿ. ಇಲ್ಲಿ ಛೇದಗಳು ಸಮವ ಏನು ಇಲ್ಲ. ಛೇದಗಳು ಸಮ ಇರೋಂಟ್ರಿ ಏನ್ ಮಾಡ್ಕೋಬೇಕು ಗೊತ್ತದ ರೀ? ಲಸ ತಕೋಬೇಕ್ರಿ. ಅದ್ರಲ್ಲಿ ಲಸ ತಕೋಬೇಕ್ರಿ 3 ಮತ್ತು 1 ಏನ್ ಮಾಡ್ಕೋಬೇಕ್ರಿ? ಲಸ ತಕೋಬೇಕ್ರಿ. ಲಸ ಎಷ್ಟು ಬರ್ತದ್ರಿ? 3 ಬರ್ತದ್ರಿ. 3 ಬರ್ತಿಲ್ಲ ರೀ. 3 ಎಷ್ಟೇ 3 ಐತ್ರಿ. 3 ಒಂದಿದೆ 3 ಬರ್ತು. ಎಲ್ಲ 3 ಗುಣಕ ಮಾಡುತ್ತ ಅಂಶದ ಎಷ್ಟು ಮಾಡ್ಬೇಕ್ರಿ? 3 1 3 3 ತಿಳಗೆ ಅದಕ್ಕೆ ಗುಣಕ ಮಾಡ್ತೀವಿ. ಅದಕ್ಕೆ ಅದಕ್ಕೆ ಮಾಡ್ಬೇಕ್ರಿ 3 ಹಚ್ಚೆ ಮಾಡ್ಬೇಕು ಗೊತ್ತೈತಲ್ಲ ರೀ. ನೋಡ್ ಲಸ 3 ಬಂತಲ್ಲ ರೀ. 3 2b ಇಂಟು 1 ಗುಣಕ ಮಾಡ್ರೆ ಎಷ್ಟು ಇರ್ತದ್ರಿ? 2b ನೇ ಇರ್ತದ್ರಿ ಪ್ಲಸ್ 3 ಇಂಟು b ಗುಣಕ ಮಾಡ್ರೆ ಎಷ್ಟು ಇರ್ತದ್ರಿ? 3b ಸಮನಾಗಿದೆ 90 ಡಿಗ್ರಿ. ಆಯ್ತಿರಲ್ಲ. ನೀವು ಕುಡಿಸ್ಕೋದ್ರೆ 2b ಪ್ಲಸ್ 3b ಕುಡಿಸ್ಕೋದು. ಯಾಕಂದ್ರೆ ಛೇದಗಳು ಸಮ ಆದ್ರಿ. ಕುಡಿಸ್ಕೊಂಡ್ರೆ ಎಷ್ಟು ಐತ್ರಿ? ಸಮನಾಗಿದೆ 5b ಭಾಗಿಲೆ 3 ಸಮನಾಗಿದೆ ಎಷ್ಟು ಐತ್ರಿ? 90 ಡಿಗ್ರಿ ಐತಲ್ಲ ರೀ. ಆಯ್ತಲ್ಲ ರೀ. ಇಲ್ಲಿ ಏನಂದ್ರೆ 3 ಅಂಬದಲ್ಲಿ ಒಂದು ಚರಾಕ್ಷರ ಒಂದು ಸ್ಥಿರಾಂಕ ಅದಲ್ಲ ರೀ. ಆ ಸ್ಥಿರಾಂಕ ಮ್ಯಾಲ ಏನೈತ್ರಿ? ಗುಣಾಕಾರ ಐತಲ್ಲ ರೀ. 5b ಸಮನಾಗಿದೆ 90 ಡಿಗ್ರಿ ಇಂಟು 3 ಎರಡು ಗುಣಾಕ ಮಾಡ್ಕೋಬೇಕಿಲ್ಲ ರೀ. ಗುಣಾಕ ಮಾಡ್ಕೊಂಡ್ರೆ ಎಷ್ಟಿತ್ತು? 5b ಸಮನಾಗಿದೆ 3 ಇಂಟು 0 ಮಾಡ್ರೆ ಎಷ್ಟಿತ್ತು? 0 3 ಬತ್ತಿದ್ರೆ 27 ಎಷ್ಟು ಬಂತು? 290 ಡಿಗ್ರಿ ಬಂತಲ್ಲ ರೀ. ಬಂದಾಗ ಏನೈತಿ ಗೊತ್ತಾ? 5b ಎಂಬುದು ಯಾವ್ದಾಗದ್ರೆ ಗುಣಾಕಾರದಲ್ಲಿ ಏನಂದ್ರೆ ಒಂದು ಸ್ಥಿರಾಂಕದ ಮತ್ತು ಇನ್ನೊಂದು ಏನಂದ್ರೆ ಚರಾಕ್ಷರ. ಈ ಸ್ಥಿರಾಂಕ ಎಂಬುದು ಈ ಕಡೆ ಹೋಗ್ಬೇಕಂದ್ರೆ ಏನೈತಿ? ಭಾಗಾಕಾರ ಐತಲ್ಲ ರೀ. ಸಮಾನ b ಸಮನಾಗಿದೆ 270 ಡಿಗ್ರಿ ಭಾಗಿಲೆ 5 ರೀ. ನೋಡಿ 5 ಒಂದಿದೆ 5 25 ಎಷ್ಟು ಉಳಿತ್ರಿ? 2 ಉಳಿತಲ್ಲ. 5 ನ 20. ಬಿ ಕೋನ ಎಷ್ಟು ಬಂತ್ರಿ? ಬಿ ಕೋನ ಎಷ್ಟದಂತ? 54 ಡಿಗ್ರಿ ಅದಂತ. ಎಷ್ಟದಂತ? 54 ಡಿಗ್ರಿ. ಬಿ ಕೋನ ನಮಗೆ ಸಿಗುತ್ತೀರಿ 54 ಕೋನ ಸಿಗುತ್ತೀರಿ. ಸಿಕ್ಕಿದ್ಮೇಲೆ ನಮಗೆ ಏನ್ ಅಲ್ಲತ್ತ ಗೊತ್ತದ ರೀ? ನೋಡ್ರಿ ನಮ್ಮ ಸಿ ಕೋನ ಕಂಡು ಹಿಡಿಯಲತ್ತಲ್ಲ ರೀ. ಸಿ ಕೋನ ಕಂಡು ಹಿಡಿಬೇಕಂದ್ರೆ ಫಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಈ ಯಾವ ಕೋನ ಅಂದ್ರೆ ಇಲ್ಲಿ ಎಂ ಮತ್ತೆ ಯಾವ ರೇಖೆ ಅದ? ಅದು ಎನ್ ರೇಖೆ ಅದ. ಎಂ ಮತ್ತು ಎನ್ ರೇಖೆ ಅದಲ್ಲ ರೀ. ಎಂ ಮತ್ತು ಎನ್ ರೇಖೆ. ಈಗ ಅದ್ರೊಳಗಿಂದ ಏನ್ ಕಂಡು ಹಿಡಿದ್ರಿ ನಮಗ? ಸಿ ರೇಖೆ ಕಂಡು ಹಿಡಿದ. ಕಿರಣ ಯಾವಾಗ ಉಂಟಾಗುತ್ತೀರಿ? ಅದ್ರಾಗ ಕಿರಣ ಏನು ಉಂಟಾಗುತ್ತೀರಿ? ಓ ಎಕ್ಸ್ ಎಂಬುದೇನತ್ತೀರಿ? ಕಿರಣ ಉಂಟಾಗುತ್ತೆ. ಆಗ್ಲತ್ತೂ ಇಲ್ಲ ರೀ. ಎಕ್ಸ್ ಮತ್ತು ವೈ ಇಲ್ಲಿ ಯಾವ ಕೋನ ಅದ ರೀ? ಸಿ ಕೋನ ಕಂಡಿಡೋದಲ್ಲ ರೀ. ನೋಡಿ ಓ ಎಕ್ಸ್ ಕಿರಣವು OX ಕಿರಣವು ಅದರ ಮೇಲೆ ನಿಂತಿದ್ರಿ ಎಂ ಎನ್ ಸರಳ ರೇಖೆಯ ಮೇಲೆ ನಿಂತಿದೆ.
ನಿಂತಿದೆ ಗೊತ್ತೈತಲ್ಲ ರೀ ನೋಡಿ OX ಕಿರಣವು ಯಾವ್ದ್ರ ಮೇಲೆ ನಿಂತಿದ್ರಿ MN ಸರಳ ರೇಖೆ ಮೇಲೆ ನಿಂತಿದಲ್ಲ ರೀ ನಿಂತು ನೋಡ್ರಿ ಕೋನ ಯಾವ್ದ್ರಿ ಕೋನ ನೋಡ್ರಿ ಕೋನ ಯಾವ್ದ್ರಿ MOX ಪ್ಲಸ್ ಕೋನ XON ಸಮನಾಗಿದೆ 180 ಡಿಗ್ರಿ ಅದು 180 ಡಿಗ್ರಿ ಯಾಕಂದ್ರೆ ಅದು ಯಾವ ಕೋನ ಉಂಟಾಗುತ್ತದೆ ಸರಳ ಉಗಮ ಕೋನ ಉಂಟಾಗುತ್ತಲ್ಲ ರೀ ಸರಳ ಉಗಮ ಕೋನನೇ ಉಂಟಾಗುತ್ತೆ ಅದಕ್ಕೆ ಲೆಕ್ಕ ಹಿಂಗ್ ತಿಳಿಸ್ಕೊಡ್ತಾರೆ ನಿಮಗೆ ಗೊತ್ತೈತದ್ರಿ ಈಗ ಗೊತ್ತರ ಹಿಂಗ್ ಕಂಡುಹಿಡಿದ್ರೆ ಗೊತ್ತದ ನೋಡ್ರಿ MNOX ಕಿರಣ ಆಯ್ತಲ್ಲ ರೀ ಆಯ್ತಲ್ರಿ ಸರಳ ಉಗಮ ಕೋನ ಆಯ್ತಲ್ಲ ರೀ ಅದು ಲೆಕ್ಕ ಹಿಂಗದ ಅದು ತಿಳಿಸ್ಕೊಂಡಾಗ ಹೆಂಗೈತಿ ಲೆಕ್ಕ ಹೆಂಗೈತಿ ಕಾಣಿಸ್ತಾರ ನಿಮಗೆ 180 ಡಿಗ್ರಿ ಐತಿ ಒಂದು ಸರಳ ಉಗಮ ಕೋನ ಗೊತ್ತೈತಲ್ಲ ರೀ ಅದಾಗಿ ನಮಗೆ ಯಾವ ಕೋನ ಕಂಡುಹಿಡಿದರಿ ನಮಗ XON ಕೋನ ನಮಗೆ ಕಂಡುಹಿಡಿದರಿ ನೋಡ್ರಿ MOX ಬೆಲೆ ಎಷ್ಟು ಅದ ರೀ ಬಿ ಅದಲ್ಲ ರೀ ಬಿ ಬೆಲೆ ಎಷ್ಟು ಬಂತಿ ನಮಗ 54 ಡಿಗ್ರಿ 54 ಬಂತಿಲ್ಲ ರೀ 54 ಡಿಗ್ರಿ ಬಂತಿಲ್ಲ ರೀ 54 ಡಿಗ್ರಿ ಪ್ಲಸ್ XON ಸಮನಾಗಿದೆ 180 ನಮ್ಮ ಕೋನಕ್ಕೆ ಯಾವ ಕಡೆ ರೀ XON ಕೋನನೇ ಕಂಡುಹಿಡಿದಲ್ಲ ರೀ ನೋಡಿ ಕೋನ ವ್ಯಾಲ್ಯೂ ಗೊತ್ತಿದೆ ಅದೇ ಕೋನ ಕಂಡುಹಿಡಿತೀರಿ XON ಸಮನಾಗಿದೆ 180 ರೀ ಅದು 54 ಅಂಬದು ಸಮನಾಗಿದೆ ಚಿನಿಕ ದಾಟಿ ಹೋಗ್ಬೇಕಂದ್ರೆ ಏನೈತಿದ್ರಿ -54 ಡಿಗ್ರಿ ಐತಿದಲ್ಲ ರೀ XON ಕೋನ ಸಮನಾಗಿದೆ ನೋಡಿ ಇಲ್ಲಿ ಎಲ್ಲಿ ಉಂಟು ಪ್ಲಸ್ ಇತ್ತು ಪ್ಲಸ್ ಮೈನಸ್ ಕೊಡ್ತಾರೆ ಇತ್ತು ಮೈನಸ್ 180 ಡಿಗ್ರಿದಾಗ 54 ಕೋನ ಅಂಬದು ಕಲ್ದ್ರಿ ಎಷ್ಟಾಯ್ತದ ನೋಡಿ ಎಷ್ಟಾಯ್ತದ್ರಿ 4 ಕೊಲ್ದ್ರು 10 ಬಂತ್ರಿ ಬಂತಲ್ಲ 10ರದಾಗ 4 ಹೋದ್ರೆ ಎಷ್ಟು 6 ಇಲ್ಲಿ ಎಷ್ಟು ಉಳಿತ್ರಿ 2 ಉಳಿತಲ್ಲ 2 ಹೋದ್ರೆ ಎಷ್ಟು ಬಂತ್ರಿ 7ದಾಗ 2 ಕಲ್ದ್ರೆ ಎಷ್ಟು 7ದಾಗ 2 ಕಲ್ದ್ರೆ ಎಷ್ಟು ಉಳಿತು 7ದಾಗ 5 ಕಲ್ದ್ರೆ ಎಷ್ಟು ಉಳಿತ್ರಿ 2 ಉಳಿತ್ರಿ 1 ನಂಬರ್ ಹ್ಯಾಂಗದ ಹಿಂಗದ ಎಷ್ಟು ಬಂತ್ರಿ 126 ಡಿಗ್ರಿ ಬಂತು ಎಷ್ಟು ಬಂತು 126 ಡಿಗ್ರಿ ಬಂತು ಯಾವ್ದು ಬಂತ್ರಿ XON ಎಂಬ ಕೋನ ಬಂತು XON ಕೋನ ಯಾವ್ದನ್ನ ಸೂಚಿಸ್ತಾನ್ರಿ ಸಿ ಎಂಬ ಸೂಚಿಸ್ತಲ್ಲ ಸಿ ಆನ್ಸರ್ ಎಷ್ಟು ಬಂತ್ರಿ 126 ಡಿಗ್ರಿ ಬಂತಲ್ಲ ಕರೆಕ್ಟ್ ಅದಲ್ಲ ಕರೆಕ್ಟ್ ಅದ ನಮ್ಮ ಸರ್ A ವ್ಯಾಲ್ಯೂ ಸಮನಾಗಿದೆ 2B ಭಾಗಿಲೆ 3 ತಂದ್ರು A ವ್ಯಾಲ್ಯೂ ಎಷ್ಟು ಇರಬಹುದು ನಮ್ಮ ಕಂಡು ಹಿಡಿಯುತ್ತಿದ್ದು ಏನ್ ಮಾಡ್ಬೇಕು ಗೊತ್ತದರಿ A ಸಮನಾಗಿದೆ 2B ಭಾಗಿಲೆ 3 ಅದ ಇಲ್ಲಿ B ವ್ಯಾಲ್ಯೂ ಸಿಕ್ಕಿದ್ರೆ 54 ಸಿಕ್ಕಿದಲ್ಲ ರೀ 54 ಸಿಕ್ಕ ಕಡೆ ಏನ್ ಮಾಡ್ಬೇಕು 2 ಇಂಟು ಇಲ್ಲಿ B ಕೆಳಗೆ ಏನ್ ತುಂಬಬೇಕ್ರಿ 54 ಅಂಬ ತುಂಬಬೇಕ್ರಿ ತುಂಬಿದ ಮೇಲೆ ಏನಾಯ್ತದ್ರಿ ಭಾಗಿಲೆ 3 ಬಂತಲ್ಲ ರೀ ಭಾಗ ಮಾಡಿ 3 ಒಂದಲೆ 3 ಎಷ್ಟು ಉಳಿತ್ರಿ 2 ಉಳಿತಲ್ಲ 2 ಅಂಬಲ್ ಈ ಕಡೆ ಬಂತ್ರಿ 3 ಎಂಟಲೆ 24 ಬಂತಲ್ಲ ರೀ ಬಂತು 18 ಇಂಟು 2 ಗುಣಾಕ ಮಾಡ್ಕೊಂಡ್ರೆ ಎಷ್ಟು ಐತ್ರಿ 2 ಎಂಟಲೆ 16 ಕೈಲ ಒಂದ್ 2 ಒಂದಲೆ 2 2ದಾಗ ಒಂದ್ ಕೂಡಿಸಿ ಎಷ್ಟ್ರಿ 36 ಬಂತಲ್ಲ ರೀ ಈ 36 ಮತ್ತು 54 ಅಂಬದ್ ಏನ್ ಮಾಡ್ಬೇಕ್ರಿ ಪ್ಲಸ್ ಮಾಡ್ಕೋಬೇಕ್ರಿ ಪ್ಲಸ್ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕ್ರಿ 90 ಡಿಗ್ರಿ ಬರ್ಬೇಕು 10 ಕೈಲ 1 3 1 8 8 1 9 ಎಷ್ಟು ಡಿಗ್ರಿ ಬಂತ್ರಿ 90 ಡಿಗ್ರಿ ಬಂತ್ರಿ ಎ ಮತ್ತು ಬಿ ಎರಡು ಕೋನಗಳು ಸೇರಿಸಿ ಎಷ್ಟು ಬಂತ್ರಿ 90 ಡಿಗ್ರಿ ಬಂತ್ರಿ ಎ ವ್ಯಾಲ್ಯೂ ಎಷ್ಟು ಬಂತ್ರಿ 36 ಬಂತ್ರಿ ಎ ಕೋನದ ವ್ಯಾಲ್ಯೂ ಎಷ್ಟು ಬಂತ್ರಿ 36 ಬಂತ್ರಿ ಬಿ ಬೆಲೆ ಎಷ್ಟು ಬಂತ್ರಿ 54 ಬಂತ್ರಿ ಬಂತಲ್ಲ ರೀ ನಾ ಹಳೆ ಬಂದ್ರು ಕೋನ ಕಂಡು ಹಿಡಿದಿರಿ ಗೊತ್ತಿದ್ರೆ ಸಿ ಕೋನ ಎಷ್ಟು ಅದ ರೀ 126 ಡಿಗ್ರಿ ಅದ ಗೊತ್ತಿತ್ತಲ್ಲ ಮುದ್ದು ಮಕ್ಕಳೇ ಮೂರನೇ ಪ್ರಶ್ನೆ ನಾಳೆ ನೋಡೋಣ ಗೊತ್ತಿತ್ತಲ್ಲ ತುಂಬಾ ಈಜಿ ಕ್ವಶನ್ ಅದ ಏನ್ ಮಾಡ್ಬಿಡ್ತೀರಿ ಫಸ್ಟ್ ಏನ್ ಮಾಡ್ಬೇಕು ನಾವು ಫಸ್ಟ್ POY ಬೆಲೆ ಇವನೇ ಕೊಟ್ಟ ನಾವು ಫಸ್ಟ್ ಏನ್ ಕಂಡುಹಿಡಬೇಕ್ರಿ POX ವ್ಯಾಲ್ಯೂ ಕಂಡು ಹಿಡಿದ ಮೇಲೆ ಆಟೋಮೆಟಿಕ್ ಲೆಕ್ಕ ಏನಾಯ್ತು ನಿಮಗ ಆನ್ಸರ್ ಸಿಗ್ತಾ ಹೋಯ್ತು ಒಂದು ಕೋನ ಕಂಡು ಹಿಡ್ಕೋತ ಹೋಗ್ಬೇಕು ನಮಗೆ ಎಲ್ಲ ಏನಾಯ್ತು ಸಿಗ್ತದ್ರಿ ಮುದ್ದು ಮಗ ನಾಳೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ ಬರ್ಕೊಳ್ಳಿ